ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ ಅಂಡ್ ತುಂಬಾ ದಿನ ಆದ್ಮೇಲೆ ರೋಮನ್ ರೈನ್ಸ್ ಅವರ ಕೈಯಿಂದ ಅಕ್ನಾಲೆಜ್ ಮೀ ಅಂತಾನೂ ಕೂಡ ಕೇಳಿಸ್ಕೊಂಡಾಗಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಾಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ರಿಂಗಿಗೆ ಬಂದು ಮಂಡೇ ನೈಟ್ ರಾಗೆ ಬಂದು ತುಂಬಾನೇ ಖುಷಿ ಆಗಿದೆ. ಅಂಡ್ ನಾನು ಈ ಒಂದು ಕಂಪನಿಗೆ ಬಂದಾಗ ನನ್ನ ಬಳಿ ಎರಡು ಗುರಿ ಇತ್ತು. ಅದೇನಪ್ಪಾ ಅಂದ್ರೆ ಒಂದು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೋದು, ಇನ್ನೊಂದು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲೋದು. ಅದರಲ್ಲಿ ನಾನು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿದ್ದೀನಿ ಅಂಡ್ ಈಗ ಚಾಂಪಿಯನ್ಶಿಪ್ ನ ಗೆಲ್ಲುವಂತಹ ಸರದಿ ಬಂದಿದೆ. ಅಂಡ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಗೌಂಟ್ಲೆಂಟ್ ಮ್ಯಾಚ್ ನ ಗೆದ್ದು ಸಮ್ಮರ್ ಸ್ಲಾಮ್ ಅಲ್ಲಿ ಗಂತರ್ ಅವ್ರನ್ನ ಚಾಲೆಂಜ್ ಮಾಡ್ತಾ ಇದ್ದೀನಿ. ಅಂಡ್ ಗಂತರ್ ನಿಜವಾಗ್ಲೂ ಒಬ್ಬ ಬೆಸ್ಟ್ ರೆಸ್ಲರ್ ಅಂಡ್ ಅವನ ರೆಕಾರ್ಡ್ಸ್ ಗಳು ಕೂಡ ಅದೇ ರೀತಿ ಇದೆ. ಅವನು 600ಕ್ಕಿಂತ ಜಾಸ್ತಿ ದಿನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದ ಅಂಡ್ ಅವನ ಎರಡನೇ ಚಾಂಪಿಯನ್ಶಿಪ್ ರೈನು ಕೂಡ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಆಗಿತ್ತು. ಏನೇ ಆಗ್ಲಿ ನಾನು ವಿನ್ ಆಗ್ತೀನಿ ಅಂತ ನಿಮ್ಮೆಲ್ಲರಿಗೂ ಕೂಡ ಪ್ರಾಮಿಸ್ ಅಂತೂ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಒಂದಂತೂ ಹೇಳ್ತೀನಿ, ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ, ಟಿವಿಯಲ್ಲಿ ಮನೇಲಿ ಕೂತ್ಕೊಂಡು ನೋಡ್ತಿರೋರೆಲ್ಲರೂ ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ನಾನು ನನ್ನ 100% ಕೊಡ್ತೀನಿ. ಅಂಡ್ ನಾನು ಟ್ಯಾಪ್ ಮಾಡೋದಿಲ್ಲ, ನಾನು ಕ್ವಿಕ್ ಮಾಡೋದಿಲ್ಲ, ನಾನು ನನ್ನ 100% ನ ಸಮ್ಮರ್ ಸ್ಲಾಮ್ ಅಲ್ಲಿ ಕೊಡ್ತೀನಿ. ಅಂಡ್ ಗಂತರ್ ಅವರ ವಿರುದ್ಧ ಇಷ್ಟು ದಿನ ಬೇರೆ ಬೇರೆ ಚಾಲೆಂಜರ್ಸ್ ಗಳು ಬಂದಿರಬಹುದು, ಬಟ್ ಈಗ ಅವನ್ ಮುಂದೆ ಇರೋದು ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ನಮ್ಮ ಸಿಎಂ ಪಂಕ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ಕೂಡ ರಿಂಗ್ ಗೆ ಬರ್ತಾರೆ ಅಂಡ್ ಗಂತರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಅದ್ಭುತವಾದ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಫೈನಲಿ ನಮ್ಮ ಗಂತರ್ ಅವರು ಮೈಕ್ ನ ತಗೊಂಡು ಮಾತಾಡ್ತಾರೆ. ಸಿಎಂ ಪಂಕ್, ನೀನು ಈ ಒಂದು ಕಂಪನಿಗೆ ಬಂದಿರೋದು ಆಫ್ ಕೋರ್ಸ್ ದುಡ್ಡು ಮಾಡೋದಕ್ಕೆ, ಹಾಗೆ ಚಾಂಪಿಯನ್ ಆಗೋದಕ್ಕೆ. ಅಂಡ್ ನಾನು ಕೂಡ ಅದಕ್ಕೆ ಬಂದಿರೋದು, ನಾನು ಕೂಡ ದುಡ್ಡು ಮಾಡೋದಕ್ಕೆ ಹಾಗೆ ಚಾಂಪಿಯನ್ ಆಗೋದಕ್ಕೆ ಬಂದಿರೋದು. ಅಂಡ್ ನಿನ್ನಲ್ಲೂ ಕೂಡ ತುಂಬಾನೇ ಹೀಗೋ ಇದೆ ಅಂಡ್ ಆ ಒಂದು ಹೀಗೋ ಈ ಜನಗಳಿಂದ ಬಂದಿದೆ. ಯಾಕಂದ್ರೆ ಜನಗಳು ನಿನಗೆ ಚಾಂಟ್ ಮಾಡ್ತಾರೆ. 10 ವರ್ಷ ನೀನು ಈ ಒಂದು ಕಂಪನಿಯಲ್ಲಿ ಇಲ್ಲ ಅಂದ್ರೂ ಕೂಡ ಇವರು ನಿನ್ನ ನೇಮ್ ನ ಚಾಂಟ್ ಮಾಡ್ತಾ ಇದ್ರು. ಬಟ್ ನನ್ನ ಈಗೋ ತುಂಬಾನೇ ದೊಡ್ಡದು. ನನ್ನ ಈಗೋ ಈ ಜನಗಳಿಂದ ಬಂದಿಲ್ಲ, ಬದಲಿಗೆ ನನ್ನ ಗೆಲುವಿನಿಂದ ಬಂದಿದೆ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನೀನ್ ಬರ್ತಾ ಇದೆಯಾ ಅಂಡ್ ನಿನ್ನ ನೀನು ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳ್ಕೊತೀಯ ಅಲ್ವಾ. ಬೆಸ್ಟ್ ಇನ್ ದ ವರ್ಲ್ಡ್ ಆಗೋದಕ್ಕೆ ಮೊದಲನೇದಾಗಿ ಅವನ ಕೈಯಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಇರಬೇಕು. ಚಾಂಪಿಯನ್ಶಿಪ್ ಇದ್ರೆ ಮಾತ್ರ ಅವನು ಬೆಸ್ಟ್ ಇನ್ ದ ವರ್ಲ್ಡ್ ಆಗೋದಕ್ಕೆ ಸಾಧ್ಯ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನ ಕ್ವೀಸ್ ಮಾಡ್ತೀನಿ, ಚೋಕ್ ಮಾಡ್ತೀನಿ ನಿನಗೆ. ಅಂಡ್ ಬೆಲ್ ರಿಂಗ್ ಆದ ಕೂಡಲೇ ನಿನಗೆ ನರಕ ತೋರಿಸ್ತೀನಿ. ಇವನ್ ಮುಂದೆ ನಾನು ಯಾಕಾದ್ರೂ ಬಂದು ಅಂತ ನೀನು ನಿನಗೆ ಕೇಳ್ಕೋಬೇಕು. ಆ ರೀತಿ ನಾನು ನಿನ್ ಗತಿನ ಸಮ್ಮರ್ ಸ್ಲಾಮ್ ಅಲ್ಲಿ ಮಾಡ್ತೀನಿ. ಅಂಡ್ ಸಮ್ಮರ್ ಸ್ಲಾಮ್ ಮುಗಿದ ಮೇಲೆ ನಿನ್ ಬಳಿ ಏನು ಕೂಡ ಇರೋದಿಲ್ಲ, ಬಟ್ ಈ ಜನಗಳು ಇರ್ತಾರೆ, ಅವರು ನಿನ್ನ ನೇಮ್ ನ ಚಾಂಟ್ ಮಾಡ್ತಾನೆ ಇರ್ತಾರೆ ಅಂತ ಹೇಳಿ ನಮ್ಮ ಗಂತರ್ ಅವರು ಮೈಕ್ ನ ಎಸ್ತು ಅಲ್ಲಿಂದ ಹೊರಟೋಗ್ತಾರೆ. ಓವರ್ ಆಲ್ ಗಂತರ್ ಹಾಗೆ ಸಿಎಂ ಪಂಕ್ ಅವರ ಈ ಒಂದು ಪ್ರೋಮೋ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದಾದ್ಮೇಲೆ ನಮಗೆ ಶಿಯಮೆಸ್ ಹಾಗೆ ರೂಸೆವ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಬ್ಯಾಂಗರ್ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಿಯಮೆಸ್ ಹಾಗೆ ರೂಸೆವ್ ಅವರು ಸಿಕ್ಕಾಪಟ್ಟೆ ಅದ್ಭುತವಾದ ರೆಸ್ಲಿಂಗ್ ನ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ರೂಸೆವ್ ಅವರು ಒಂದು ಸ್ಟಿಕ್ ನ ತಗೊಂಡು ಬಂದು ಶಿಯಮೆಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಬಟ್ ಹಂಗೆ ನಮ್ಮ ಶಿಯಮೆಸ್ ಅವರು ತನ್ನ ಫಿನಿಶರ್ ಬ್ರೋ ಕಿಕ್ ನ ಕನೆಕ್ಟ್ ಮಾಡಿ ರೂಸೆವ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೊಂದು ಟ್ರಿಪಲ್ ಥ್ರೆಟ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಂಬರ್ 1 ಕಂಟೆಂಡರ್ಶಿಪ್ ಗೆ, ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ LWO ವರ್ಸಸ್ ನ್ಯೂ ಡೇ ವರ್ಸಸ್ ನಮ್ಮ ಕ್ರೀಡ್ ಬ್ರದರ್ಸ್ ಅವರ ನಡುವೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ LWO ಅವರು ವಿನ್ ಆಗಿದ್ದಾರೆ ಅಂಡ್ ಅವರು ಈಗ ಹೊಸ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ. ಇದಾದ್ಮೇಲೆ ನಮಗೆ ಬೆಕ್ಕಿ ಲಿಂಚ್ ಹಾಗೆ ಲೈರಾ ವಾಲ್ಕೈರ್ ಅವರ ನಡುವೆ ಒಂದು ಪ್ರೋಮೋ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅದ್ಭುತವಾದ ಪ್ರೋಮೋ ಅಂತಾನೆ ಹೇಳ್ಬಹುದು. ಇವರ ಸಮ್ಮರ್ ಸ್ಲಾಮ್ ಮ್ಯಾಚ್ ನ ಇನ್ನೂ ಕೂಡ ಹೈಪ್ ಮಾಡೋದಕ್ಕೆ ಇದರಲ್ಲಿ ಕೆಲವೊಂದಷ್ಟು ಚಾಲೆಂಜಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದೇನಪ್ಪಾ ಅಂದ್ರೆ ಈಗ ಈ ಒಂದು ಮ್ಯಾಚ್ ನಾರ್ಮಲ್ ಮ್ಯಾಚ್ ಆಗಿರೋದಿಲ್ಲ, ಬದಲಿಗೆ ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ಆಗಿ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ಲೈರಾ ವಾಲ್ಕೈರ್ ಅವರು ವಿನ್ ಆಗ್ಲಿಲ್ಲ ಅಂದ್ರೆ ಅವ್ರು ಇನ್ಯಾವತ್ತೂ ಕೂಡ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡೋದಕ್ಕಾಗೋದಿಲ್ಲ. ಈ ರೀತಿ ಸ್ಟಿಪುಲೇಷನ್ ಕೂಡ WWE ಅವರು ಈ ಒಂದು ಮ್ಯಾಚ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲೈರಾ ವಾಲ್ಕೈರಾ ಅಂಡ್ ಬೇಲಿ ವರ್ಸಸ್ ಜಡ್ಜ್ಮೆಂಟ್ ಡೇ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅಮೇಜಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಆಲ್ ಆಫ್ ಎ ಸಡನ್ WWE ಅವರು ಈ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮಿಸ್ ಆಗಿ ನಮ್ಮ ರಕೈಲ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಒಂದು ಕಿಕ್ ನ ಹೊಡೆದ್ ಬಿಡ್ತಾರೆ. ಅಂಡ್ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಡಾಕ್ಟರ್ಸ್ ಗಳ ಹೆಲ್ಪ್ ನ ಕೇಳಬೇಕಾದ್ರೆ ಏಜೆ ಸ್ಟೈಲ್ ಅವರೇ ಡಾಕ್ಟರ್ ಆಗಿ ಬಂದು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ CPR ನ ಕೊಡ್ತಾ ಇರ್ತಾರೆ. ಅದೆಲ್ಲದೂ ಕೂಡ ಫನ್ನಿ ಆಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಲೈರಾ ವಾಲ್ಕೈರ್ ಅವರ ಮೇಲೆ ಬೆಕ್ಕಿ ಲಿಂಚ್ ಅವರು ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಬೇಲಿ ಅವರು ಒಂಟಿ ಆಗ್ಬಿಡ್ತಾರೆ. ಅಂಡ್ ನಮ್ಮ ರೊಕೈಲ್ ಅವರು ತನ್ನ ಫಿನಿಶರ್ ನ ಹಾಕಿ ಬೇಲಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ
ನಮಗೆ ಕೇರಿಯನ್ ಕ್ರಾಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರ ಡ್ರಾಮಾ ಕಂಟಿನ್ಯೂ ಆಗಿರುತ್ತೆ, ಅವರ ರಿಪ್ಸ್ಗೆ ಏಟ್ ಆಗಿರುತ್ತೆ ಅಂತ ಪಟ್ಟಿ ಎಲ್ಲದನ್ನು ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ಹಾಕೊಂಡು ಬಂದಿರ್ತಾರೆ. ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಎಂಡಿಂಗ್ ಅಲ್ಲಿ ಮತ್ತೊಮ್ಮೆ ನಮ್ಮ ಕೇರಿಯನ್ ಕ್ರಾಸ್ ಅವರು ಸ್ಟೀಲ್ ಪೈಪ್ ನ ಯೂಸ್ ಮಾಡಿಕೊಂಡು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಇಯೋಸ್ಕೈ ಹಾಗೆ ಸ್ಟೆಫನಿ ವೆಕೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಇಬ್ರು ಕಡೆಯಿಂದನೂ ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಮಂಡೇ ನೈಟ್ ರಾ ಬೆಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಈ ಒಂದು ಮ್ಯಾಚ್ ನ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ಇಂದ ಈ ಒಂದು ಮ್ಯಾಚ್ ಎಂಡ್ ಆಗ್ಬಿಡುತ್ತೆ. ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಬಂದು ಸ್ಟೆಫನಿ ವೆಕೈರ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಅಷ್ಟೇ ಅಲ್ಲ, ಚೆಲ್ಸಿಯಾ ಗ್ರೀನ್ ಅವರ ಟೀಮ್ ಮೇಟ್ಸ್ ಗಳು ಕೂಡ ಬಂದು ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಇಯೋಸ್ಕೈ ಅವರು ಕೂಡ ಸ್ಟೆಫನಿ ವೆಕೈರ್ ಅವ್ರನ್ನ ಕಾಪಾಡ್ತಾರೆ. ಕಾಪಾಡ್ ಕೂಡ್ಲೇನೆ ನಮ್ಮ ನಯೋಮಿ ಅವರು ಬಂದು ಮತ್ತೆ ಇಬ್ರ ಮೇಲೂ ಕೂಡ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಅದೇ ರೀತಿ ಚೆಲ್ಸಿಯಾ ಗ್ರೀನ್ ಆಗಿ ಅವರ ಫ್ಯಾಕ್ಷನ್ ಕೂಡ ನಯೋಮಿ ಅವರ ಜೊತೆ ಸೇರ್ಕೊಂಡು ಇಯೋಸ್ಕೈ ಆಗಿ ಸ್ಟೆಫನಿ ವೆಕೈರ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಇಲ್ಲಿ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಿಯಾ ರಿಪ್ಲಿ ಅವರು ಬಂದು ಇಯೋಸ್ಕೈ ಹಾಗೆ ಸ್ಟೆಫನಿ ವೆಕೈರ್ ಅವ್ರನ್ನ ಕಾಪಾಡ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಪಾಲ್ ಇಮೆನ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ರಿಂಗ್ ಗೆ ಬರ್ತಾರೆ. ಅಂಡ್ ಇವರೆಲ್ಲರೂ ಕೂಡ ರಿಂಗ್ ಗೆ ಬಂದು ನಮ್ಮ ಪಾಲ್ ಇಮೆನ್ ಅವರು ಮ್ಯಾಗ್ನ ತಗೊಂಡು ಮಾತಾಡ್ತಾರೆ. ರೋಮನ್ ರೈನ್ಸ್ ಅವರು ಬರೋದಕ್ಕಿಂತ ಮುಂಚೆ ನಾನು ನನ್ನ ಹೃದಯದಿಂದ ಏನೋ ಒಂದು ವಿಚಾರನ ನಿಮ್ಮೆಲ್ಲರಿಗೂ ಕೂಡ ಹೇಳ್ಬೇಕು ಅಂತ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಖುಷಿ ಆಗ್ಬಿಡ್ತಾರೆ. ರೋಮನ್ ರೈನ್ಸ್ ಅವ್ರಿಗೋಸ್ಕರ ಚೀಯರ್ಸ್ ನ ಮಾಡ್ತಾ ಇರ್ತಾರೆ. ಅಂಡ್ ಇವತ್ತು ಮಂಡೇ ನೈಟ್ ರೋ ಪೂರ್ತಿ ಕ್ರೌಡ್ ಒಂದ್ ರೀತಿ ಸೈಲೆಂಟ್ ಆಗಿತ್ತು. ಅಂಡ್ ಐ ಥಿಂಕ್ ಆ ಒಂದು ಸೈಲೆನ್ಸ್ ನ ಈ ಒಂದು ಸೆಗ್ಮೆಂಟ್ ಗೋಸ್ಕರ ಬಚಾವ್ ಮಾಡ್ಕೊಂಡು ಇಟ್ಕೊಂಡಿದ್ರು ಅನ್ಕೋತೀನಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಇವತ್ತು ನಮ್ಮ ರೋಮನ್ ರೈನ್ಸ್ ಅವರಿಗೆ ಸಿಗ್ತಾ ಇರುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ಕೂಡ ರಿಂಗ್ ಗೆ ಬರ್ತಾರೆ. ಅಂಡ್ ರಿಂಗ್ ಗೆ ಬಂದು ಇವ್ರು 3 ಜನರ ವಿರುದ್ಧ ನಿಂತ್ಕೋತಾರೆ. ಅಂಡ್ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ರೋಮನ್ ರೈನ್ಸ್ ನಾನು ಯಾವತ್ತೂ ಕೂಡ ನಿಮಗೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಹಾಗೆ ರೂಡ್ ಆಗಿ ಇರ್ಲಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಇಡೀ ಕ್ರೌಡ್ ಆಸೋಲ್ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಅದಾದ್ಮೇಲೆ ಮತ್ತೊಮ್ಮೆ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ನಾನು ಈ ಜನಗಳ ರೀತಿ ನಿಮಗೆ ಯಾವತ್ತೂ ಕೂಡ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಹಾಗೆ ರೂಡ್ ಆಗಿ ಇರ್ಲಿಲ್ಲ. ಅಂಡ್ ಈಗ ಮತ್ತೊಮ್ಮೆ ನಾವಿಬ್ರು ಕೂಡ ಒಂದಾಗೋದಕ್ಕೆ ಒಂದು ಅವಕಾಶ ಇದೆ. ನಿಮಗೆ ಗೊತ್ತಿರಬಹುದು, ಈಗ ಸೆತ್ ರೋಲೆನ್ಸ್ ಅವರು ಈ ಒಂದು ಕಂಪನಿಯಲ್ಲಿ ಇಲ್ಲ. ತುಂಬಾ ಲಾಂಗ್ ಗ್ಯಾಪಿಗೋಸ್ಕರ ಅವರು ಹೊರಗಡೆ ಹೋಗಿದ್ದಾರೆ. ಅಂಡ್ ಈಗ ಈ ಒಂದು ಫ್ಯಾಕ್ಷನ್ ಗೆ ಲೀಡರ್ ನ ಅಗತ್ಯಕತೆ ಇದೆ. ಅಂಡ್ ನೀವ್ ಯಾಕೆ ಈ ಒಂದು ಫ್ಯಾಕ್ಷನ್ ಗೆ ಲೀಡರ್ ಆಗಿ ಸೇರಬಾರ್ದು? ನಿಮ್ಗೂ ಕೂಡ ಗೊತ್ತು, ಹಾಗೆ ನನಗೂ ಕೂಡ ಗೊತ್ತು, ನಾವಿಬ್ರು ಕೂಡ ಜೊತೆಗಿದ್ರೆ ಏನೇನ್ ಮಾಡಬಹುದು ಅಂತ. ನಾವಿಬ್ರು ಕೂಡ ಆಪೋಸಿಟ್ ಆಗಿ ನಿಲ್ಲೋದಕ್ಕಿಂತ ನಾವಿಬ್ರು ಕೂಡ ಜೊತೆ ಸೇರೋಣ, ಮತ್ತೊಮ್ಮೆ ಫ್ಯಾಮಿಲಿ ಆಗೋಣ ಅಂತ ನಮ್ಮ ಪಾಲಿಮಿನ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಆಫರ್ ನ ಕೊಡ್ತಾರೆ. ಅಂಡ್ ಇದಾದ್ಮೇಲೆ ರೋಮನ್ ರೈನ್ಸ್ ಅವರಿಗೆ ಮೈಕ್ ನ ಕೂಡ ಕೊಡ್ತಾರೆ. ಅಂಡ್ ಆ ಒಂದು ಮೈಕ್ ನ ನಮ್ಮ ರೋಮನ್ ರೈನ್ಸ್ ಅವರು ತಗೊಂಡು ಅಲ್ಲಿಗೆ ಪುಲಿ ಸ್ಟಾಪ್ ನ ಇಡು, ಯಾಕಂದ್ರೆ ನಾನಿವಾಗ ತುಂಬಾ ದಿನ ಆದ್ಮೇಲೆ ಕ್ರೌಡ್ ನ ಒಂದು ಮಾತು ಕೇಳಬೇಕು. ಸೊ ಮಂಡೇ ನೈಟ್ ರಾ ಅಕ್ನಾಲೇಜ್ ಮೀ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಫೈನಲಿ ಹೇಳಿದ್ದಾರೆ. ಅಂಡ್ ಆ ಒಂದು ವರ್ಡ್ ನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡುತ್ತೆ. ಅಂಡ್ ಅದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಪಾಲಿಮೆನ್ಗೆ ಹೇಳ್ತಾರೆ, ನೀನೇನಂದೆ, ಮತ್ತೊಮ್ಮೆ ನಾನು ನಿನ್ ಜೊತೆ ಬಂದು ನಿನ್ ಜೊತೆ ಫ್ಯಾಮಿಲಿ ಆಗ್ಬೇಕು ಅಂದೆ ಅಲ್ವಾ? ಸೊ ನೀನಿವಾಗ ನನ್ನ ಫ್ಯಾಮಿಲಿ ಅಲ್ಲ, ಯಾಕಂದ್ರೆ ನೀನಿವಾಗ ವೈಸ್ ಮ್ಯಾನ್ ಅಲ್ಲ, ನೀನಿವಾಗ ಒಬ್ಬ ಡಮ್ ಆಸ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಪಾಲಿಮಿನ್ಗೆ ಹೇಳ್ತಾರೆ. ಅಂಡ್ ಈ ಒಂದು ವಿಚಾರನ ಕೇಳ್ಕೊಂಡು ನಮ್ಮ ಬ್ರಾನ್ ಬ್ರೇಕರ್ ಅವರು ಕೋಪದಿಂದ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ಬ್ರಾನ್ಸನ್ ರೀಡ್ ಹಾಗೆ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ತಡಿತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಜೂನಿಯರ್ ಸ್ವಲ್ಪ ನೀನು ಹಿಂದೆ ಇರು, ಯಾಕಂದ್ರೆ ನಿನ್ಗೂ ಕೂಡ ಈಗ ಒಂದು ಲೆಸನ್ ನಾನು ತಿಳಿಸ್ಕೊಡ್ತೀನಿ. ಅದೇನಪ್ಪಾ ಅಂದ್ರೆ ಮುಂದೊಂದು ದಿನ ನೀನು ಈ ಒಂದು ಕಂಪನಿಯಲ್ಲಿ ಬಿಗ್ ಸ್ಟಾರ್ ಆಗಿ, ಈ ಒಂದು ಕಂಪನಿಯಲ್ಲಿ ಮ್ಯಾನ್ ಆಗಿ ಇಲ್ಲಿ ರಾಜ್ಯಭಾರ ಮಾಡಬೇಕಾದ್ರೆ ಈ ವ್ಯಕ್ತಿ ಇದನ್ನಲ್ಲ ಪಾಲಿಮೆನ್, ಈ ವ್ಯಕ್ತಿ ನಿನ್ನ ಎಲ್ಲಾ ಕ್ರೆಡಿಟ್ಸ್ ಗಳನ್ನು ಕೂಡ ತಗೋತಾನೆ. ಯಾವ ರೀತಿ ಇವನು ಬ್ಲಡ್ ಲೈನ್ ಕ್ರೆಡಿಟ್ಸ್ ನ ತಗೋತಾ ಇದ್ದಾನೋ ಅದೇ ರೀತಿ ನಿನ್ನೆಲ್ಲ ಕ್ರೆಡಿಟ್ಸ್ ಗಳನ್ನು ಕೂಡ ತಗೋತಾನೆ ಅಂತ ಹೇಳಿ, ಮೊದಲನೇದಾಗಿ ಇಲ್ಲಿ ಒಂದು ವಿಚಾರನ ನಾನು ಕ್ಲಿಯರ್ ಮಾಡ್ತೀನಿ. ಪಾಲಿಮೆನ್, ನೀನು ಟ್ರೈಬಲ್ ಚೀಫ್ ನ ಸೃಷ್ಟಿ ಮಾಡಿಲ್ಲ, ಬದಲಿಗೆ ಇವರು ಅಕ್ನಾಲೇಜ್ ಮಾಡೋದ್ರಿಂದ ಟ್ರೈಬಲ್ ಚೀಫ್ ಆಗಿದ್ದೀನಿ ನಾನು, ನಿನ್ನಿಂದ ಟ್ರೈಬಲ್ ಚೀಫ್ ಆಗಿಲ್ಲ. ಅಂಡ್ ನೀನು ನನ್ನ ಫ್ಯಾಮಿಲಿನೇ ಅಲ್ಲ,
ನೀನು ಫ್ಯಾಮಿಲಿ ಅಲ್ಲ, ನೀನು ಔಟ್ಡೋರ್ ಇಂದ ಬಂದವನು ಅಂಡ್ ನಿನಗೆ ನಾನೊಂದು ಕೆಲಸನ ಕೊಟ್ಟೆ, ಬಟ್ ನೀನು ಅದನ್ನೆಲ್ಲದನ್ನು ಕೂಡ ಮರ್ತೆ. ನಿನಗೆ ನಾನು ಒಂದು ಕೆಲಸನ ಕೊಟ್ಟು ನಿನ್ನನ್ನು ಕೂಡ ನನ್ನ ಫ್ಯಾಮಿಲಿ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ನೀನು ಒಬ್ಬ ಬೆಸ್ಟ್ ಫ್ರೆಂಡಿಗೋಸ್ಕರ ನನ್ನನ್ನೇ ದೂರ ಮಾಡಿದೆ. ಎಸ್, ಯಾವ ಬೆಸ್ಟ್ ಫ್ರೆಂಡ್ ನ ನೀನು ಒಂದು ಡೆಕೆಡ್ ಇಂದ ನೋಡಿರ್ಲಿಲ್ವೋ ಆ ಬೆಸ್ಟ್ ಫ್ರೆಂಡ್ಗೋಸ್ಕರ ನೀನು ನನ್ನನ್ನೇ ದೂರ ಮಾಡಿದೆ ಅಂಡ್ ಅದಕ್ಕೋಸ್ಕರ ನೀನು ನನ್ನ ಫ್ಯಾಮಿಲಿಗೆ ಸೇರೋದಕ್ಕೆ ಲಾಯಕ್ಕಿಲ್ಲ ಅಂಡ್ ನೀನು ನನ್ನ ಫ್ಯಾಮಿಲಿನೇ ಅಲ್ಲ. ಈಗ ನೀನು ಈ ಒಂದು ಫ್ಯಾಕ್ಷನ್ ನ ನಿರ್ಮಾಣ ಮಾಡಿರಬಹುದು, ಬಟ್ ನೀನ್ ಯಾವತ್ತೂ ಕೂಡ ಇನ್ನೊಂದು ಬ್ಲಡ್ ಲೈನ್ ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬ್ಲಡ್ ಲೈನ್ ಅನ್ನೋದು ಫ್ಯಾಮಿಲಿ, ಅದು ಗಾಡ್ ಕ್ರಿಯೇಷನ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಹೇಳ್ತಾರೆ, ನೀನು ನನ್ನ ಚಾಂಪಿಯನ್ಶಿಪ್ ರೈನ್ ಬಗ್ಗೆನೂ ಕೂಡ ಮಾತಾಡದೆ, ಅದರ ಎಲ್ಲ ಕ್ರೆಡಿಟ್ ಕೂಡ ನೀನೇ ತಗೊಂಡೆ ಅಲ್ವಾ. ನಿಜವಾಗ್ಲೂ ಗೆಲ್ಬೇಕಾದ್ರೆ ಜೊತೆಗಿದ್ದೆ ಅಷ್ಟೇ, ಬಟ್ ಅದನ್ನ 4 ವರ್ಷ ಮೇಂಟೈನ್ ಮಾಡೋದಕ್ಕೆ ನಿನ್ನಿಂದ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ನೀನು ಯಾವ ರೀತಿ ಇದೆಯಾ ನಿನ್ನನ್ನು ಸ್ವಲ್ಪ ನೋಡ್ಕೋ. ನಿಜವಾಗ್ಲೂ ಆ ಒಂದು ಚಾಂಪಿಯನ್ಶಿಪ್ 4 ವರ್ಷ ನನ್ನ ಕೈಯಲ್ಲಿ ಇತ್ತು ಅಂದ್ರೆ ಅದಕ್ಕೆ ಹೆಲ್ಪ್ ಮಾಡಿದವರು ಜಿಮ್ಮಿ ಊಸೋ, ಜೇ ಊಸೋ, ಇವನ್ ಸೋಲೋ ಸಿಕೋವಾ, ಹಾಗೆ ಸ್ಯಾಮಿ ಝೈನ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಇಡೀ ಕ್ರೌಡು ಈಟ್ 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 ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಅದಾದ್ಮೇಲೆ ಹೇಳ್ತಾರೆ, ಅಫ್ಕೋರ್ಸ್ 4 ವರ್ಷ ಆದ್ಮೇಲೆ ನಾನು ಆ ಒಂದು ಚಾಂಪಿಯನ್ಶಿಪ್ ನ ಸೋತೋದೆ ಅಂಡ್ ಆಗ ನಾನು ಬಾಲ ಮುದ್ರಕೊಂಡು ಮನೆಗೋದೆ ಅಂತ ನೀನು ಎಲ್ಲಾ ಕಡೆನೂ ಹೇಳ್ಕೊಂಡು ಬಂದೆ. ಬಟ್ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಗಳು ಬೆಳಿಲಿ ಅಂತ ನಾನು ಸ್ವಲ್ಪ ಟೈಮ್ ನ ತಗೊಂಡೆ, ಬಟ್ ನೀನು ಅದನ್ನು ಕೂಡ ಉಲ್ಟಾ ಹೇಳ್ಕೊಂಡು ಬಂದೆ ಅಂಡ್ ಅದರಿಂದಾನೇ ನೀನು ಡಂಬ್ಯಾಸ್ ಅಂತ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಮತ್ತೊಮ್ಮೆ ನಮ್ಮ ಬ್ರಾನ್ ಬ್ರೇಕರ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಕೋಪ ಮಾಡಿಕೊಂಡು ಮುಂದೆ ಬರ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಮಗನೇ ನಾನು ಮತ್ತೊಂದು ಸತಿ ಹೇಳೋದಿಲ್ಲ, ಸುಮ್ಮನೆ ಹಿಂದೆ ಹೋಗು ಅಂತ. ಅಂಡ್ ಹೇಳ್ತಾರೆ, ಇನ್ನೊಂದು ದಿನ ವೈಸ್ ಮ್ಯಾನ್ ಪಾಲಿಮ್ಯಾನ್ ನೀನು ನನ್ನ ಫ್ಯಾಮಿಲಿ, ನೀನು ಬ್ಲಡ್ ಲೈನ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಕೊಂಡು ತಿರುಗಬೇಡ, ಇದು ನಿನಗೇನೆ ಸರಿ ಇರೋದಿಲ್ಲ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಇದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಮುಂದೆ ಬಂದು ಪಾಲಿಮಿನ್ ಅವರ ಕೈಯಿಂದ ಮೈಕ್ ನ ಕೇಳ್ತಾರೆ. ನಮ್ಮ ಪಾಲಿಮಿನ್ ಅವರು ಕೂಡ ಬ್ರಾನ್ ಬ್ರೇಕರ್ ಅವರಿಗೆ ಮೈಕ್ ನ ಕೊಡ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ರೋಮನ್ ರೈನ್ಸ್, ನಿನ್ ತಲೆ ಒಳಗಡೆ ನಾನು ಹೇಳೋ ಮಾತನ್ನ ಸರಿಯಾಗಿ ಹಾಕೋ, ಅದನ್ನ ನಿನ್ನ ಸ್ಕಲ್ ಒಳಗಡೆ ತೂರಿಸ್ಕೊಬಿಡು ಅಂಡ್ ಸುತ್ತಮುತ್ತ ಒಮ್ಮೆ ತಿರುಗ್ ನೋಡು. ನೀನು ಇಲ್ಲಿ ಯಾರಿಗೂ ಕೂಡ ಬೇಕಾಗಿಲ್ಲ, ಯಾಕಂದ್ರೆ ನೀನು ನೆನ್ನೆ ಕತೆ, ನೀನು ಮುಗ್ದೋಗಿರ್ತಕ್ಕಂತಹ ಚಾಪ್ಟರ್, ನೀನು ಹಳೆಯ ಬಿಗ್ ಡಾಗು, ಯಾಕಂದ್ರೆ ನಾನಿಲ್ಲಿ ಹೊಸ ಬಿಗ್ ಡಾಗು ಅಂಡ್ ಇದು ನನ್ನ ಯಾರ್ಡ್. ಸೊ ಸುಮ್ನೆ ಇಲ್ಲಿಂದ ನೀನು ಸೈಲೆಂಟ್ ಆಗಿ ಹೊರಟೋಗ್ಬಿಡು ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ರೋಮನ್ ರೈನ್ಸ್ ಅವ್ರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು, ನಿಜವಾಗ್ಲೂ ಬ್ರೇಕರ್, ನೀನ್ ಇಷ್ಟೊತ್ತು ಹೇಳಿದ್ದು ನನಗೆ ಕೇಳಿಸ್ಲೇ ಇಲ್ಲ, ನೀನ್ ಎಷ್ಟೊತ್ತು ಏನು ಕಸ ಮಾತಾಡ್ದೆ ಅದು ನನಗೆ ಚೂರು ಕೂಡ ಕೇಳಿಸ್ಲಿಲ್ಲ, ಯಾಕಂದ್ರೆ ನಿನ್ನ ಮೈಕೆ ಸರಿ ಇಲ್ಲ ಅನ್ಕೋತೀನಿ. ಸೊ ನೀನು ಏನ್ ಹೇಳ್ಬೇಕು ಅಂತ ಇದೆಯೋ ಅದನ್ನ ಮತ್ತೊಮ್ಮೆ ನನ್ನ ಮೈಕಿಂದ ಹೇಳು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಮೈಕ್ ನ ಎಸಿತಾರೆ. ಅಂಡ್ ಆ ಒಂದು ಮೈಕ್ ನ ಕ್ಯಾಚ್ ಇಟ್ಕೊಳ್ಳೋದಕ್ಕೆ ಹೋದಾಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಸಡನ್ ಆಗಿ ರೋಮನ್ ರೈನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಒಂದು ಸೂಪರ್ ಮ್ಯಾನ್ ಪಂಚ್ ನ ಹೊಡೆದ್ಬಿಟ್ಟು ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅವ್ರನ್ನ ಕಾರ್ನರ್ ಗೆ ಹಾಕೊಂಡು ಪಂಚಸ್ ಗಳ ಮೇಲೆ ಪಂಚಸ್ ನ ಹೊಡಿಬೇಕಾದ್ರೆ ಹಿಂದೆಯಿಂದ ನಮ್ಮ ಬ್ರಾನ್ ಬ್ರೇಕರ್ ಅವರು ಮತ್ತೊಮ್ಮೆ ಬಂದು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಸ್ಪಿಯರ್ ನು ಕೂಡ ಕನೆಕ್ಟ್ ಮಾಡ್ತಾರೆ ರೋಮನ್ ರೈನ್ಸ್ ಅವರಿಗೆ. ಇದಾದ್ಮೇಲೆ ಅವರನ್ನ ಮಲಗಿಸಿ ಬ್ರಾನ್ಸನ್ ರೀಡ್ ಅವರ ಕೈಯಿಂದ ಸುನಾಮಿನ ಓಡಿಸೋದಕ್ಕೆ ಹೋಗ್ಬೇಕಾದ್ರೆ ಸಡನ್ ಆಗಿ ಇಲ್ಲಿ ನಮ್ಮ ರೋಮನ್ ರೈನ್ಸ್ ಅವ್ರನ್ನ ಕಾಪಾಡೋದಕ್ಕೆ ಜೇ ಊಸೋ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರು ಬರ್ತಾರೆ, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಇಬ್ಬರಿಗೂ ಕೂಡ ಸೂಪರ್ ಮ್ಯಾನ್ ಪಂಚಸ್ ಗಳನ್ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಲಾಸ್ಟ್ ಅಲ್ಲಿ ನಮ್ಮ ಜೇ ಊಸೋ ಹಾಗೆ ರೋಮನ್ ರೈನ್ಸ್ ಅವರು ಸೇರ್ಕೊಂಡು ಒಂದು ಡಬಲ್ ಸ್ಪಿಯರ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ನಮ್ಮ ಜೇ ಊಸೋ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಸ್ಪಿಯರ್ ಆಗ್ತಾರೆ, ಅದೇ ರೀತಿ ನಮ್ಮ ರೋಮನ್ ರೈನ್ಸ್ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಸೊ ರೋಮನ್ ರೈನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಇನ್ನೂ ಕೂಡ ಸ್ಪಿಯರ್ ಹಾಕಿಲ್ಲ. ಆ ಒಂದು ಮೂಮೆಂಟ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಗೆ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಅನ್ಕೋತೀನಿ. ಏನೇ ಆಗ್ಲಿ ಇವರಿಬ್ರು ಕೂಡ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರಿಗೆ ಸ್ಪಿಯರ್ ಹಾಕಿ ಅವರನ್ನ ರಿಂಗ್ ಇಂದ ಕೆಳಗಡೆ ಹಾಕ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ರೋಮನ್ ರೈನ್ಸ್ ಹಾಗೆ ಜೇ ಊಸೋ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಹಿಂಗೆ ಇವತ್ತಿನ ಮಂಡೇ ನೈಟ್ ರೋ ಎಂಡ್ ಕೂಡ ಆಗುತ್ತೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರೋ ಅದ್ಭುತವಾಗಿತ್ತು, ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅಂಡ್ ರೋಮನ್ ರೈನ್ಸ್ ಅವರ ಬಾಯಿಂದ ಅಕ್ನಾಲೇಜ್ ಮೀ ಅಂತ ಒಂದು ಪದನು ಕೂಡ ನಮ್ಮೆಲ್ಲರಿಗೂ ಕೂಡ ಕೇಳಿಸ್ತು. ಅಂಡ್ ಅದರಿಂದ ಈ ಒಂದು ಮಂಡೇ ನೈಟ್ ರೋಗೆ ನಾನು 5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.